ಮೊನ್ನೆ ಅಣ್ಣ ಕೆಕ್ಕ ಓಡಿ ಮರಿ ಈಟ ನೋಡ ಬರ್ಲಿ ಅಲ್ಲಿ ಕಟ್ಟಿಗೆ ಹಾಕೊಳ್ಳಿ ಇದು ಕಟ್ಟಿಗೆ ಹಾಕೋ ಇದು ಯಾರಿಗಂದ್ಲೆ ನಿಮ್ಗ ಅಂದಿ ಹಾಕ್ಲೆ ನಿನ್ನ ಮದ್ವೆ ಅಲ್ಲ ಮುಂಜಾನೆ ಸಣ್ಣ ಹುಡ್ರಾಗ ಲೂಡೋ ಆಡಾಕ್ತಿರಿ ಅಲ್ಲಿ ನೋಡ್ ಬರ್ರಿ ದೊಡ್ಡ ದೊಡ್ಡ ಸಣ್ಣ ಹುಡುಗ್ರು ಮದ್ವೆ ಆಗಾತ್ರ ನಿಮ್ಗೇನಿಲ್ಲ ಓ ಮಾರಾಯ ನಿಮ್ಗ ಆತೀವಿ ಇನ್ನ 2 ತಿಂಗಳದಾಗ ಮದುವೆ ತೋರ್ಸ್ಲಿಕ್ಕಂದ್ರ ಅವಾಗ ಹೇಳ್ರಿ ಇಲ್ಲಿ ಮುಂದೆ ಹೊಟ್ಟಕ್ಕೆ ಏನ್ಲಿ ಅವ್ನು ಸಣ್ಣ ಸಣ್ಣ ಹುಡುಗರೆಲ್ಲ ಕಾಡ್ಸಕತ್ತಾರ ಇಲ್ಲೊಬ್ರು ಆಲದ ಮರದ ಕೆಳಗ ಅಜ್ಜಾರ ಅದಾರಂತ್ಲೆ ಅವ್ರದ್ದು ಭವಿಷ್ಯವಾಣಿ ಭಾಳ ಕರೆ ಆಗ್ತಾವಂತ ನಾ ಕೇಳೀನಿ ಅದಕ್ಕೆ ಅಲ್ಲಿ ಹೋಗೊಂದು ದೋಸ್ತ ಅಲ್ಲಿ ಹೋಗಿ ಅವ್ರ ಹತ್ರ ಕೇಳೋನು ನಮ್ಮ ಮುಂದಿನ ಯಾದಿ ಮಾಡಿಕೊಡ್ತಾರ ಇಲ್ಲೇ ಅದ ಇಲ್ಲೇ ಅದ ಅಜ್ಜ ಇಲ್ಲಿ ಸಿಕ್ಕಿರ್ಲಿ ಚಲೋ ಆತ್ ಬಿಡ್ಲಿಪ್ಪ ಇಲ್ಲಿ ಅದಲ್ಪ ಚಪ್ಪಲ್ ಬಿಡ್ಲಿ ಚಪ್ಪಲ್ ಬಿಡು ಫಸ್ಟ್ ಅಜ್ಜಾರ ನೀವು ಹೊಂಟಲ್ಲಿ ಹುಲ್ಲು ಬೆಳೆಯೋದಿಲ್ಲ, ನೀವು ನಿಂತಲ್ಲಿ ಮಳೆ ಆಗೋದಿಲ್ಲ. 1000 ವರ್ಷಕ್ಕೊಮ್ಮೆ ಹುಟ್ಟುವ 90s ಕಿಡ್ಸ್ಗಳು. ನಿಮ್ಮ ಮನದ ಆಸೆಗಳು ಯಾವುದೂ ನೆರವೇರ್ತಿಲ್ಲ. ಯಾವ ದಿಕ್ಕಿಗೆ ಹೋದ್ರೂ ನಿಮ್ಗೆ ಹೆಣ್ಣು ಸಿಕ್ತಿಲ್ಲ. 118 ರೂಪಾಯಿ ಕಟ್ಟಿ ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ. ಅಲ್ಲ ಮ್ಯಾಗಿಂದ 18 ರೂಪಾಯಿ ಅದಂತದೆ ಅಜ್ಜಾರೆ, ಅದು ಸರ್ವಿಸ್ ಟ್ಯಾಕ್ಸ್ 18% GST. ಅಜ್ಜರ ದಕ್ಷಿಣ ನಿಮ್ಮ ಕೈಯಲ್ಲಿ ಮುಟ್ಟೋದಿಲ್ಲ. ನಿಮ್ಮ ಕಣ್ಣ ರೇಖೆಯನ್ನು ನೋಡಿದಾಗ ನೀವು 3 ಲಿಂಬೆ ಹಣ್ಣು ಪಾನಕ ಮಾಡಿಕೊಂಡು ಕಲ್ಸಕ್ರೆ ಹಾಕಿಕೊಂಡು ಉಪ್ಪು ಹಾಕಿಕೊಂಡು ಸ್ವಲ್ಪ ಪಿನಾಯಿಲ್ ಹಾಕಿಕೊಂಡು ನಿನಗ ಮಾಡ್ಸ್ಯಾರ ಯಾರ ನನಗ್ರಿ ಅದು ಮಾಡಿಸಿದ್ದು ಕೀಟಾಣುಗಳು ಹೊಟ್ಟೆಯಾಗದವ ಅವೆಲ್ಲ ಕರೆಕ್ಟವ. ಊಟಕ್ಕಿಂತ ಮುಂಚೆ 3 ಚಮಚ, ಊಟಗಿನ ಮೇಲೆ 3 ಚಮಚ, 3 ವಾರ ಕುಡಿ. ನಿಂದೆಲ್ಲ ಕಟ್ಟಾಕತ್ತಿ. ಅವ್ನ ಶನಿ ಎಲ್ಲ ಕಟ್ಟಾಕತ್ತಿ. ನಿನ್ನ ಹೆಸರೇನು? ಶರತ್ ಅಜ್ಜಾರ. ಖ್ಯಾತ ಉದ್ಯಮಿ ಶರತ್. ಅಲ್ಲ ಅಗ್ರಿಕಲ್ಚರ್ ಶರತ್ ಅಜ್ಜ. ನಿಮ್ಮ ಸ್ವರತರಂಗವನ್ನು ಗಮನಿಸಿದಾಗ ಇನ್ನೂ 120 ದಿವಸ ನಿಮಗೆ ಕಲ್ಯಾಣ ಭಾಗ್ಯ ಇಲ್ಲ ತಮ್ಮ. ಹೌದಾ ಜರ? ಇದು ಪರಿಹಾರ ಏನು ಜರ? ಇದು ನಿನ್ನ ಗುರುಗ್ರಹದೊಳಗೆ ಶನಿ ಗ್ರಹ ಬಂದು ಕುಂತೈತಿ. ಜರ ಹೌದು. ಅವನು 2 ಬೇರೆ ಬೇರೆ ಮಾಡ್ಬೇಕು. ಸ್ವಲ್ಪ ಖರ್ಚು ಜಾಸ್ತಿ ಆಗ್ತೈತಿ. ಎಷ್ಟಾಗುತ್ತೆ ಅಜ್ಜಾರ? 1.5 ಅಲ್ಲಿ ಮಟ್ಟ ಹೋಗುತ್ತೆ. 10 ಲಕ್ಷ ಹೋಗ್ಲಿ ಅಜ್ಜಾರ. ಅಲ್ಲಿ 1 ಎಕರೆ ಹೊಲ ಇದೆ ಅಜ್ಜ. ಇದನ್ನೆಲ್ಲ ಸುದ್ದ ಮಾಡೋದು ಜವಾಬ್ದಾರಿ ನಿಮ್ದು. ಮಾಡ್ಕೊಡ್ತೀನಿ. ನೀನು ಜರ 5 ಶನಿವಾರ ಜರ ಬೆಳಗ್ಗೆ ಬೇಗ ಎದ್ದು ಜರ ತಣ್ಣೀರು ಸ್ನಾನ ಮಾಡಿ ಒಂಟಿಗಾಲಿಲೆ ಜರ ಹನುಮಪ್ಪನ ಗುಡಿಗೆ ಹೋಗಿ ಬರ್ಬೇಕು. ಒಂಟಿಗಾಲಲ್ಲಿ ಹೆಂಗ ಜರ ಹೋಗಿ ಬರ್ಬೇಕು. ಸರಿ. ಮರು ಪ್ರಶ್ನೆ ಮಾಡಿದಿ ನಿನ್ನ ಕೆಲಸ ಕೆಟ್ಟ ಅಂತಾನೆ ಇಟ್ಕೊ ತಮ್ಮ. ನೀನು ನಿನ್ನ ಮುಖಲಕ್ಷಣವನ್ನು ಗಮನಿಸಿದಾಗ ನಿನ್ನ ಹೆಸರು ರಾ ಇಂದ ಶುರುವಾಕತಿ. ಹೌದ್ರಿ ಅಜ್ಜರ, ರಾಹುಲ್ ಅಂತ. ನಿನಗೆ ಇನ್ನೂ 2 ವರ್ಷ ಕಂಕಣ ಭಾಗ್ಯವಿಲ್ಲ. ಇನ್ನೂ 2 ವರ್ಷ ನೀನು ಎಷ್ಟೇ ಪ್ರಯತ್ನ ಮಾಡಿದ್ರು ನಿನಗೆ ಕೆಲಸ ಆಗ್ತಿಲ್ಲ. ನಿಮ್ಮವರು ಅಂತ ನಿನಗೆ ನಂಬಿದವರೇ ನಿನಗೆ ಬೆನ್ನಿಗೆ ಚೂರಿ ಆಗ್ತಾರೆ. ಹೌದು. ತಂದೆ ತಾಯಿದು 5 ಪೈಸೆ ಇದ್ರೆ ನಿನಗೆ 10 ಪೈಸೆ ಆಗ್ಬೇಕೆಂಬ ಆಸೆ. ಸಮಾಜದೊಳಗೆ ಒಳ್ಳೆ ಹೆಸರು ಮಾಡ್ಬೇಕೆಂಬ ಆಸೆ. ಹೌದಲ್ಲ? ಹೌದು. ಹಣಕಾಸು ನಿಲ್ತಿಲ್ಲ. ಹೌದು. ಮನೆಯಲ್ಲಿ ಕಿರಿಕಿರಿ ಜಾಸ್ತಿ. ಹೌದು. ಪರಿಹಾರ ಮಾಡಿಕೊಡ್ತೇನೆ. ಸ್ವಾಮೀಜಿ ಕೈಲಾಸದಿಂದ ಇಲ್ಲಿಗೆ ಬಂದಿರೋದು ಸೀದಾ. ಅವೇನ್ರಿ ಪುಚ್ಚ? ರಾವಣ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಪಕ್ಷಿಗೆ ಕೈಯಲ್ಲಿ ಹೊಡೆದಾಗ ಬಿದ್ದಂತಹ ಪುಚ್ಚಗಳಿವೆ. ನಾನು ಹೇಳಿದ ಎಲ್ಲ ಕಾರ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಇದು ನಾನು ಹೇಳಿದ ಇಷ್ಟ ಸಿದ್ಧಿಗಳು ನಿಮ್ಗೆ ಆಗಲಿಲ್ಲ ಅಂದರೆ 11 ದಿವಸ ಬಿಟ್ಟು ನಾನು ಇಲ್ಲೇ ಬಂದು ಕಾಣಿ. ನಾನು ಇರಲಿಲ್ಲ ಅಂದ್ರೆ ಇಟ್ಕೊಳ್ಳಿ, ನನ್ನ ಜೊತೆಗೆ ನೀವು ಹಿಮಾಲಯಕ್ಕೆ ಬರ್ತೀರಿ. ತಥಾಸ್ತು. ಶಾಪ ಹಾಕಿ ಹೋದ್ರಲಿ ಅಜ್ಜರ್ ನಮ್ಗೆ. 11 ದಿನ ಕಟ್ಟುನಿಟ್ಟು ನಡ್ಸಬೇಕು. ಮಾಡೋಣಪ್ಪ, ಅದು ಆಶೀರ್ವಾದನೋ ಶಾಪನೋ ಗೊತ್ತಾಗಲಿಲ್ಲ. ಅಜ್ಜಾರ್ ಅಂತ ಪವಾಡ ಪೊಲೀಸ್ ಅದಾರ. ಅಜ್ಜರು ನಮ್ ಕಣ್ಣ ಮುಂದೆ ಮಾಯಾದ್ರಲ್ಲಿ ಅಲ್ಲಿ ನಾ ಮೊನ್ನೆ ಒಂದ್ ಇನ್ಸ್ಟಾಗ್ರಾಮ್ನಾಗ ಒಂದ್ ಇದನ್ನ ಬ್ರೋಕರ್ದು ನಂಬರ್ ನೋಡಿದ್ದೆ. ನಂಬರ್ ಕೊಡ್ತೀನಿ, ನಿಂಗೆ ಹಚ್ಚಿಬಿಡಿ. ಹೆಂಗೂ ಚಲೋ ಟೈಮ್ ಐತಿ, ಹಚ್ಚಬಿಡ್ತೀನಿ. ನಂಬರ್ ಹೇಳಿ ಪಟ್ ಅಂತೇಳಿ. ಆಯ್ತು. ಹಲೋ. ಅದ ಕನ್ಯಾ ಬೇಕಿತ್ತು ಸರ್. ಹ್ಞೂ ರೀ, ನಾಳೆ ಬರ್ತೀವ್ರಿ. ಆಯ್ತು ರೀ. ನಾನು ಎಂಟೆಂಟವ ಮದುವೆ ಮಾಡ್ತೀನಿ. ಹನುಮಾನ್ ಕಣ್ಕೊಂಡು ಮದುವೆ ಮಾಡ್ಸ್ರ ಅವಳು ನೋಡ. ಅವ್ರವ್ ನೋಡ ದಿನ ಫೋನ್ ಹಚ್ಚಿಂತಪ್ಪ.
ಅವ ನೋಡ್ತೀಯಾ ನೋಡಿದ ಕನ್ಯಾ ಎಲ್ಲ ಬೇಡ ಅಂತಾನ ಬರಮ್ಮ ರಮಡ್ಯಾ ಯಾವರ ಬಕ್ರ ಇವತ್ತ ಸರ್ ಒಂದು 3 ಮಂದಿ ಹುಡುಗ್ರು ಅದಾರ ಸರ್ ಬರ್ತೀನಿ ಅಂದ್ರಿ ಸರ್ ಆಮೇಲೆ ಹೇಳ್ತೀನಿ ಬರತ್ ಬೇಕ್ರಿ ಹ್ಞೂ ಸರ್ ಏನಾರು ಮಾಡಿ ಫಿಕ್ಸ್ ಮಾಡ್ಕೊಂಡ ಬರ್ಬೇಕು ಆಗಲಿ ಒಟ್ಟು ಈ ವರ್ಷದಾಗ ಇನ್ನೊಂದು 2 ತಿಂಗಳ ಮದುವೆ ಆಗೇ ಬಿಡೋನ್ಲಿ ಅಲ್ಲಿ ನೋಡಿಲ್ಲ ಅವ ಬ್ರೋಕರಿಗೆ ನಾ ಆಲ್ರೆಡಿ ಮಾತಾಡೀನಿ ಅದಕ್ಕೆ ಈಗ ಬಾ ಅಂದ ನಾವ 1 ನಿಮಿಷ ಫೋನ್ ಹಚ್ಚಿಬಿಡ್ತೀನಿ ತಡಿ ಹಚ್ಚಿ ಬಿಡೋಣ ಕೇಳ್ಬಿಡೋಣ ಅಪಾಯಿಂಟ್ಮೆಂಟ್ ಸಿಕ್ಕರು ಹೋಗ್ಬಿಡೋಣ ಹ್ಞೂ ಲೇಪ ಹಲೋ ಹಾಂ ಸರ್ ಈಗ ಬರೋಣ್ರಿ ಹಾಂ ಸರ್ ಬಂದ್ವಿ ಇಲ್ಲೇ ಅದೀವಿ ಓಕೆ ಅಣ್ಣ ಇವಾಗ ಹೋಗ್ಬಿಡೋಣಂತ ಬಡ ಅವ್ರು ಅದಾರಂತ ಭೇಟಿಯಾಗಿ ಮಾತಾಡ್ಕೊಂಡ್ ಬಾ ಲೇಪ ಅವನು ನಮಗೂ ಟೆನ್ಷನ್ ಭಾಳ ಆಗೈತಿ ಊರಾಗೆಲ್ಲ ಮುಡಿ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟೇನಿ ಹತ್ತಲಿ ಬಡ ಹತ್ತು ಇಲ್ಲ ಅದ ನೋಡ ಇಳಿಲಿ ದೋಸ್ತ ಅವ ಬ್ರೋಕರ್ ಮೊದ್ಲು ಒಂದ್ ಸ್ವಲ್ಪ ಕ್ರ್ಯಾಕ್ ಅದಾನಂತ ಬಟ್ ಆದಷ್ಟು ಏನಾದ್ರು ಮಾತಾಡಕ್ ಹೋಗ್ಬೇಡ್ರಿ ಅದ ಮ್ಯಾನೇಜ್ ಮಾಡೋಣ ಬಾ ಸರ್ ಅಂದ್ರೆ ಸರ್ ಬಿಸಿ ಅದಾರ ಬರೀ ಒಳಗೆ ಹಾಂ ಸರ್ ಬಂದು ನಿಂದ್ರಿ ಸರ್ ಬಿಸಿ ಅದಾರ ಕೇಳಿ ಹೇಳ್ತೀನಿ ಆಯ್ತಾಯ್ತು ಸರ್ ಅವರು ಹೇಳಿದ್ನಲ್ರಿ ಬಂದಿದ್ರಿ ಸರ್ ಸರ್ ನಮಸ್ತೆ A few moments later. ಹೇಳ್ರಪ್ಪ ಸರ್ ಅದ ಕನ್ಯಾದ ಅದನ್ನ ಅಸಿಸ್ಟೆಂಟಿಗೆ ಫೋನ್ ಮಾಡಿದ್ದೀವಿ ಸರ್ ಆಗಲ್ಲ ಹಾಂ ಹೇಳಿದ ಒಂದು ಫೀಸಿಂದ ಎಲ್ಲ ಗೊತ್ತೈತಿಲ್ಲ ಫೀಸಿಂದು ಗೊತ್ತೈತಿ ಸರ್ ನಮ್ಮ ಮನೆ 150 ರೂಪಾಯಿ ಹಾಂ ಸರ್ ಗೊತ್ತೈತಿ ಈಗ ಯಾವ ಊರು ಏನೇನು ಕೆಲಸ ಮಾಡ್ತೀರಿ ಸ್ವಲ್ಪ ಹೇಳಿದ್ರ ಅನುಕೂಲ ಆಕೈತಪ್ಪ ನನಗೆ ಸರ್ ನಮ್ದು ಗದಗ ರೀ ಒಂದ್ ಲೆಕ್ಕಕ್ಕೆ ಬ್ಯಾಂಕ್ ಒಳಗೆ ಇದ್ದಂಗ ಸರ್ ಹೆಚ್ಚು ಕಡಿಮೆ ಬ್ಯಾಂಕ್ ಮ್ಯಾನೇಜರ್ ಸರ್ ನಾನು ಮ್ಯಾನೇಜರ್ ನೀಪ ನಮ್ದು ಹೆಚ್ಚು ಕಡಿಮೆ ಟೆಕ್ಸ್ಟೈಲ್ ಓನರ್ ಇದ್ದಂಗೆ ಟೆಕ್ಸ್ಟೈಲ್ ಅಗ್ರಿಕಲ್ಚರ್ ಲ್ಯಾಂಡ್ ಐತಿ ಐಬೇಕೈತೆ ಬಾಬಾ ದೊಡ್ಡ ರೊಕ್ಕದವ ಅದಲ್ಲೂ ಈಗ ಕನ್ಯಾ ಯಾವ ಜಾತಿದ ಗೀತಿದಂತಂದೇನ್ರ ಸರ್ ಜಾತಿ ಗೀತಿ ಏನಿಲ್ಲ ಸರ್ ಕನ್ಯೆ ಇದ್ರೆ ಸಾಕು ಸರ್ ಹುಡುಗಿ ಅವ್ರು ಸಾಕ ಆಯ್ತು ಸರ್ ಅಷ್ಟೇ ಬಿಟ್ಟಾರ ಹುಡುಗ ಈಗ ನೋಡೋಣಂತ ನೀವೇನು ತಲೆಗೆ ಸೊಳಕ್ ಹೋಗ್ಬೇಡ್ರಿ ಯಾಕೆ ಲಗ್ನ ಮಾಡೀನಿ ನಾನು ಮೊನ್ನೆ ನಮ್ಮ ಇವ್ರು ಅದಾರಲ್ಲ ಪಿಕ್ಚರ್ ಮಾಡಿದ್ನಲ್ಲ ದೊಡ್ಡದು ಯಾವ್ದೊಂದು ರಾಕಿ ಬಾಯ್ ಅಂತಾರಲ್ಲ ಮರ ಯಶ್ ರಾಜಕೀಯ ಪಂಡಿತ್ ಮದುವೆ ಮಾಡಿದ್ದಾನ ನಮ್ದು ಹೇಳ್ಬೇಕ ಇವ ಅಂಬಾನಿ ಮಗಂದ ಅವ್ರದ್ದು ಮಾಡ್ತಿದ್ದು ನಾನು ಹೇಳ್ಕೊಳಂಗಿಲ್ಲ ಪಬ್ಲಿಕ್ ಮಾಡಬೇಡ್ರಿ ಅವೆಲ್ಲ ಯಾಕಂದ್ರೆ ಮತ್ತೆ ನಾಳೆ ಮಾಡಿಸ್ಕೊಡ್ತೀನಿ ನೋಡಪ್ಪ ಅಲ್ಲ ನಂದು ಪೇಜೆಂಟ್ ಹುಡುಗಿ ನೋಡೋಕೆ ಹೋಡ್ರ 5,000 ಫಿಕ್ಸ್ ಆಗಿ ಮಾಡಿವಿ ಆಟ 2 ಲಕ್ಷ ಹೆಂಗಂತೀರಿ ಕೊಡ್ತೀವಿ ಸರ್ ಕೊಡ್ತೀವಿ ರೊಕ್ಕ ಸರ್ ಈಗ ಮಾತಾಡ್ತೀನಿ ನಾನು ನಮ್ಮನೆ 150 ಆಯ್ತು ಈಗ ಅಡ್ವಾನ್ಸ್ ಕೊಡ್ತೀನಿ ಹಲೋ ಹಾಂ ಪಕ್ಷಣ್ರ ನಾಳೆ ಒಂದು 3 ಹುಡುಗರು ಕರ್ಕೊಂಡು ಮನೆಗೆ ಬರ್ಬೇಕಂತಿದ್ದೆ ಕನ್ಯೆ ನೋಡಕ್ಕ ಬೇಡಣ ಸ್ವಲ್ಪ ಎಲ್ಲರೂ ಹಡ್ ಮಾಡ್ಕೊಂಬಿಡ್ರೆ ಮತ್ತೆ ಹೆಸರು ಬರ್ಬಾರ್ರ ಹಾಂ ನಾ ಕರ್ಕೊಂಬರಾಕತ್ತೀನಿ ಅಂದ್ರೆ ಹೆಸರು ಬರ್ರವ್ರ ಹೇಳಿ
ಯಾ ಮಾತಾಡೀನಿ ಹೈ ಪ್ರೊಫೈಲ್ ಹುಡುಗಿ ಐತಿ ಕೈ ತೊಳ್ಕೊಂಡು ಮುಟ್ಬೇಕು ಕೊಡಿಸ್ಬಿಟ್ರಿ ಸರ್. ಅವ್ರಪ್ಪ ಹ್ಞೂ ರೀ. ಒಬ್ಬಾಕಿ ನಮ್ಮ ಹೊಸ್ಲ ಬಿಟ್ಟು ಮನೆ ದಾಟಕ್ ಬಿಡಂಗಿಲ್ಲ ಅಷ್ಟು ಚಂದ ಬೆಳ್ಸ್ಯಾನ. ಒಬ್ಬಾಕಿನ ಒಟ್ಟ ಮನೆ ದಾಟಂಗಿಲ್ಲಕ್ಕೆ ಅದು ತಿಂದು ಬಿಡ ನೀನು. ನಾಳೆ ಹೊಕ್ಕಿವಲ್ಲ ಆ ಹುಡುಗಿ ಯಾರು ನೋಡಿ ಹೂ ಅಂತಾಳ ಅವ್ನು 1ನೇ ಲಗ್ನ ಹಂಗಂತಂದು ಇಬ್ಬರು ಬಿಡ್ತೀನಿ ಅಂತ ತಿಳ್ಕೊಳಕ್ ಹೋಗ್ಬಿಡ್ರಿ. ಅದಕ್ಕೆ ಅವ್ರ ನನ್ನ ಕಡೆ ಇಡಕೈತಿ ತುಂಬ್ಯಾವ ಅಡ್ಡಕ್ಕ. ಆಮೇಲೆ ಇನ್ನೊಂದು ಕಂಡೀಷನ್ಪ, ನಾನು ಬೈಕ್ನಾಗ ಗೀಕ್ನ ಬರಂಗಿಲ್ಲ. ಸ್ಕಿನ್ ಟ್ಯಾನ್ ಆಕೈತಿ ಅಂತ ನಮ್ಮ ಹೆಣ್ಮಕ್ಳು ಬೈತಾರ. ಕಾರ್ ತರಬೇಕು. ನಿಮ್ದು ಸ್ವಲ್ಪ ಡಿಮ್ಯಾಂಡ್ ಹೆಚ್ಚಿಗೆ ಆಕೈತೆ ಅನ್ಕರಿ ಅಲ್ಲ. ಅಡ್ಜಸ್ಟ್ ಮಾಡೋಣ ಸರ್. ಮಾಡ್ತೀವಿ ಸರ್. ಕಾರ್ ತೊಗೊಂಬರ್ರಿ, ಮಾಡಿಸ್ಕೊಡ್ತೀನಿ ಎಲ್ಲ ಸಿಸ್ಟಮ್. ಆಮೇಲೆ ಅಲ್ಲಿ ಮದುವೆ ಮನ್ಯಾಗ ಹುಡುಗಿ ಮನ್ಯಾಗ ನಾ ಏನಂತೀನಿ ಅದ ಹ್ಞೂ ಅಂದ್ರೆ ಹ್ಞೂ ಇಲ್ಲ ಅಂದ್ರೆ ಇಲ್ಲ. ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ. ನಮ್ಮ ತಂದೆ ಸಲ ನೀವ ಸರ್. ಈಗ ನೀವ್ ಏನ್ ಮಾಡಿದ್ರು ನಮ್ಗೆ ನಡೀತೀವಿ ಬಟ್ ಹೆಂಗಾರ ಮಾಡಿ ನಮ್ಗೆ ಒಟ್ಟು ಫಿಕ್ಸ್ ಮಾಡ್ಕೊಡ್ತೀನಿ. ಎಂಟೆಂಟಿಗೆ ಮಾಡೀನು ನಾನು. ಬ್ರೋಕರ್ ಬಂಗಾರಪ್ಪ ಏನ್ ತಿಳ್ಕೊಂಡ್ರಿ ನೀವು? ಇಲ್ಲ ಕೇಳಿ ಸರ್ ನಿಮ್ಮ ಬಗ್ಗೆ ಭಾಳ. ನಾಳೆ ಬೆಳಗ್ಗೆ 10 ಗಂಟೆಗೆ ಜಿಗ್ಜಾಗ್ ರೆಡಿಯಾಗಿ ಬಂದ್ಬಿಡ್ರಿ. ಓಕೆ ಸರ್. ಹುಡುಗಿ ನೋಡತ್ಲೆ ಬೀಳ್ಬೇಕು ನಿಮ್ಮ ಮೈ ಮ್ಯಾಗ. ಹಂಗೆ ರೆಡಿಯಾಗಿ ಬರ್ಕೊಂಡ. ಈಗೇನು ಅಡ್ವಾನ್ಸ್ ಏನು ಕೊಡ್ಬೇಕಂತ ಸರ್? ಮತ್ತೆ ಬಾಯ್ ಬಿಟ್ಟು ಕೇಳ್ಬೇಕು ನಾನೆಲ್ಲ. ಆಯ್ತು ಸರ್, ಕೊಡ್ತೀನಿ. ಆಯ್ತು ಕೊಡ್ತೀನಿ. ಏನು 150 ರೂಪಾಯಿ ಗಂಟೆ ಬಿದ್ದಿಲ್ಲಪ್ಪ. ಕೊಡ ಸರ್, ಇದು ಅಡ್ವಾನ್ಸ್ ಐತ್ರಿ. ಕೈ ಮುಟ್ಟಂಗಿಲ್ಪ ನಾ ದೇವ್ರ ರೊಕ್ಕ ಅಲ್ಲಿ ಆಯ್ತು ಸರ್, ಇಲ್ಲಿ ಇಟ್ಟೇನ್ರಿ. ಬರ್ತೀವಿ ಸರ್. ಹೋಗ್ಬರ್ರಿ. ನಾಳೆ ಚಲೋ ರೆಡಿ ಬರ್ಬೇಕ. ಹೌದು ಸರ್. ದೋಸ್ತ ನಾ ಹೇಳಿಲ್ಲ. ತಮ್ಮ ಕನ್ಯೆ ನೋಡಕ್ ಬರತ್ತಿರೋದು ನಮಗ ನಾಳೆ ಸ್ವಲ್ಪ ನೋಡ್ಕೊಂಬ. ಏನಿದೆ? ಆಯ್ತು ಹೋಡ್ರಿ. ಪಾ ಕಟ್ಟಿಗೆ ರೊಕ್ಕ ಆಡುವ ನಾಳೆ ಬಂದು ತೋರಿಸಿ ಕಟ್ಟಿಗೆ ರೊಕ್ಕ ಮಾಡ್ಕೋಬೇಕ. ನಾ ತೆಗಿತೀನಿ ಬಿಡ್ಲೆ. ಕೈ ಅದು ಮತ್ತೊಕ್ಕೊಂತೀನಿ ನಂದು. ನಾನು ತಗದೆ. ರಮೇಶ್ ಇಲ್ಲೇ ಇರ್ಪ ನೀನು. ಇದೆಲ್ಲ ಹೋಗಿ ಮುಗಿಸ್ಕೊಂಬರ ಮಟ ಇಲ್ಲೇ ಕಾಯ್ತೀರಾ? ಮಾತಾಡೋ ತಮ್ಮ ಯಾರು ನೀನು? ಇರ್ಬೇಕು ಬಂಗಾರಪ್ಪರ ಬಂದೆ ಇವ ಅನ್ರಿ ಮೂರ. ಇವ ನೋಡಪ್ಪ. ಬರ್ರಿ 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 ನಿಮ್ದ ಮನಿ ನಿಮ್ಮ ಮಾವ ಬರ್ರಿ ಸುಮ್ಮನೆ ಬರ್ರಿ 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 ಬರ್ರಿ. ನಿಮ್ಮ ವಿರೂಪಾಕ್ಷಿ ಬರ್ರಿ. ಜೋರದಿ ಏನ್ ಜೋರ್ ಬರ್ರಿ. ದಿಕ್ಕಲದ್ ಮನೆ ನಿಮ್ಗ ಗೊತ್ತೈತಿ. ಆದ್ರೂ ಮಗಳು ಸುಲ ಸಖಿ ಅಲ್ಪ. ಮನೆ ಬಿಟ್ಟು ಹೊರಗೆ ಹೋಗಿಲ್ಲ ಅಂತ ಒಬ್ಬಕ್ಕೆ ಬಕ್ ಮಗಳ್ರಿ. ನನಗಾರ ಯಾರಾದ್ರೂ ಹೇಳ್ರಿ. ಅದಕ್ಕ ನಿಮಗೂ ಚಲೋ ಅಲ್ಲ ಅಂತಂದ ಕರ್ಕೊಂಬಂದಿಪ್ಪ. ಇವ ನೋಡಪ್ಪ 3 ಮತ್ತ ಸ್ವಲ್ಪ ನನಗೆ ಸ್ವಲ್ಪ ಸೈಟ್ ಬಂದೈತಿ. ವಯಸ್ಸಾತು ಮತ್ತ ವಯಸ್ಸನ್ನಕ್ರಿ ನಂತಪ್ರಿ ವಯಸ್ಸು ಕಣಕ ಅಂತೀನಿ ನಾನು. ನಿನಗೆ ಇನ್ನೊಂದು ಮದುವೆ ಮಾಡ್ತೀನಿ ನನ್ನ ಹೆಣ್ಮಕ್ಳು 20 ವರ್ಷದಿಂದ ಹೋದಾಗ ನನಗೆ ಬ್ಯಾಡ ಅಂತ ಸುಮ್ಮನೆ ಇದ್ದವ್ರಿ ನನ್ನ ಮಗಳ ಸಂಬಂಧ. ಮತ್ತೇನ್ ಮಾಡ್ತೀರಪ್ಪ? ನೋಡಪ್ಪ ವಿರೂಪಾಕ್ಷಿ, ನಿಮ್ಮ ಮನೆಗೆ ಅಂತ ದೊಡ್ಡ ದೊಡ್ಡ ಕುಳಾನೆ ಹಿಡ್ಕೊಂಬಂದಿನಿ. ಅಡ್ಡಿಲ್ಲ. ಇವ ಅಂತ್ಯಾ ಬ್ಯಾಂಕ್ ಮ್ಯಾನೇಜರ್. ಹೌದಾ? ನಮಸ್ಕಾರ ರೀ ಸೌಕರ್ಯ. ಎಷ್ಟು ಕೊಡ್ಬೇಕ? 2,000 ರೂಪಾಯಿ ಕೊಡ್ರಿ. ನಮ್ದ ಬಿಸ್ನೆಸ್ ಇಲ್ಲ, ಜನರು ಯಾರು ಸರ್ ನಮ್ದು ಕಮಿಷನ್ ಮ್ಯಾಗ ಜೀವನ ಸರ್. 3 ಕೊಡ್ರಿ. 100 ರೂಪಾಯಿ ಎದಕ್ಕೆ ಕಮಿಷನ್ ನಾ ದುಡಿಬೇಕು ಬೇಡ. ಪೆಟ್ರೋಲ್ ಖರ್ಚಿಗೆ ಕೊಡ್ರಿ ಸರ್. 200 ರೂಪಾಯಿ ಹಾಕಿ ಕೊಡಿ. 200 ರೂಪಾಯಿ ಇನ್ನೊಂದು 20 ರೂಪಾಯಿ ಕೊಡ್ತೀನಿ. ಇನ್ನ ಲಕ್ಷ ಗಟ್ಲ ಕೈಯಾಗ ಓಡಾಡ್ತಾವ ಅಂತ ಗಿರಾಕಿ. ಇವ ಫ್ಯಾಷನ್ ಡಿಸೈನರ್. ಸಿಕ್ಕಾಪಟ್ಟೆ ಒಳ್ಳೆ ದೊಡ್ಡ ಬಿಸ್ನೆಸ್. ಮೋದಿಗೆಲ್ಲ ಅರ್ಬಿ ಅಷ್ಟು ದೊಡ್ಡ ಲೆವೆಲ್ ಐತಿ ಹುಡುಗಂದ.
ತಗೋ ನನ್ನ ಸೈಜ್ ಹೊಲಿ ಅಂದ್ರೆ ನಮ್ಮ ಅಪ್ಪ ಸೈಜ್ ಹೊಲ್ದಿ ಅಲ್ಲೋ ನೀ ಯಾವ ಟೈಲರ್ ಸ್ವಲ್ಪ ಸೈಜ್ ಜಾಸ್ತಿ ಆಗೈತಿ ಬಾ ಕುಂದ್ರು ಸಮ ನಾ ಎಲ್ಲ ಮಾಡ್ಕೊಡ್ತೀನಿ ಕುಂದ್ರು ಇಲ್ಲಿ ಅಂದೆ ಕೋಟಿ ಕುಳದ ಹೈವೇ ಕಚ್ಚ ಹೊಲ ಹೋಗೈತೆ ಅವ್ರದ್ದು ರೈತಾಪಿ ದೊಡ್ಡ ವೆಜಿಟೇಬಲ್ ವೆಂಡರ್ ಅದ ಹಂಗ ಮತ್ತೆ 10 ಕ್ಯಾಡ್ 10 ರೂಪಾಯಿ ಕಡೆ ಆ ಮನಿಗೊಂದು ಈ ಮನಿಗೊಂದು ಆ ಮನಿಗೊಂದು ಈ ಮನಿಗೊಂದು ಹಾ ತೋತಮ್ಮ ಹಾ ಟಮಾಟೆ ಹೆಂಗ ಕೆಜಿಗೆ 10 ದೊಡ್ಡ ಬಿಸ್ನೆಸ್ ಒಂದು ತಕೋರಿ ನಮ್ಗೆ ಏನು ತಿಳ್ಕೊಂಡು ನೀನು ನಿನ್ನ ವಿಚಾರ ಸಣ್ಣ ಸಣ್ಣ ಕರ್ಕೊಂಡ್ಬರ್ತೀನಿ ನನ್ನ ನಮ್ಮ ಬಂಗಾರಪ್ಪರ ನಮ್ಗೆ ಗೊತ್ತಿರುತ್ತೆ ನೀವು ನಮ್ಮ ಮನೆಗೆ ಹೆಂಗದ್ರಿ ನಾವೆಲ್ಲ ಆಪ್ತರ್ರಿ ನನ್ನ ಮಗಳು ಒಂದೇ ಇರೋದು ಹಾಲ್ನಂಗೆ ಬೆಳೆಸಿನಕಿನ ತಾಯಿ ಇಲ್ಲ ಅನ್ನೋದಷ್ಟೇ ತಂದೆ ತಾಯಿ ಎಲ್ಲ ನಾನಾಕಿಗೆ ಹಂಗೆ ಬೆಳೆಸೇನಿ ನೋಡಪ್ಪ ನಾನು ಒಂದಿಷ್ಟು ಕಂಡೀಷನ್ ಅದ ನಾನು ದೊಡ್ಡ ಯಾರು ಬಂದ್ರೆ ನನ್ನ ಮಗಳು ಕೊಟ್ಟಿಲ್ಲ ಬಂಗಾರಪ್ಪರ ಗೊತ್ತೈತಿ ಯಾಕ್ರಿ ಬಂಗಾರಪ್ಪರ RCC ಮನೆ ಇರ್ಬೇಕು ಹೊಲ ಇರ್ಬೇಕು ಆದ್ರೆ ಹೊಲಕ್ಕೆ ನನ್ನ ಮಗಳು ಕಸಂಗಿಲ್ಲ RCC ಮನೆ ಇರ್ಬೇಕು ಅದ್ರಾಗ ಮನೆ ಕೆಲಸದಕ್ಕಿರ್ಬೇಕು ಇನ್ನು ನೋಡ್ತೀರಿ ನನ್ನ ಮಗಳು ಅದಕ್ಕೆ ಕೆಲಸ ಮಾಡಕ್ಕೆ ಹಚ್ಚಲ್ಲ ನಾ ಹಂಗೆ ಬೆಳೆಸೀನಿ ಒಂದ ಕೂಸು ಅಂತಂದೆ ಹೌದಾ ಈಗ ಮುಂದೆ ನೋಡ್ರಿ ಎಲ್ಲ ಬಂಗಾರಪ್ಪರ ಹತ್ರ ಮಾತಾಡ್ಕೊಂಡು ಹೇಳ್ತೀನಿ ನಾವು ಮಾತಾಡೋದು ಏನಿಲ್ಲ ರೀ ಹುಡುಗಿ ಹಚ್ಬಿಟ್ರಲ್ಲ ಹುಡುಗರು ಬರಗಟ್ಟವು ಏನಂತಾರೆ ಮಗಳು ನನ್ನ ಕರೆಸ ಬರ್ತಾಳ ಇಷ್ಟೆಲ್ಲ ಕಂಡೀಷನ್ ಅದಾವ ನಾನು ಒಂದು ಕೂಸು ಮತ್ತು ಇದಕ್ಕೆಲ್ಲ ಹ್ಞೂ ಅಂದ್ರೆ ನನ್ನ ಮಗಳು ನಾ ಕರೆಸ್ತೀನಿ ಹ್ಞೂ ರೀ ಹಿಂಗಂತ್ರಿ ಬಂಗಾರಪುರ ಯವ್ವ ಸತ್ಯವಾನ್ ಸಾವಿತ್ರಿ ಬಾ ಮಗಳ ನನ್ನ ಮಗಳ ಒಂದೇ ನೋಡ್ರಿ ನಡ್ಕೊಂಡ್ ಬರೋದ ನೋಡ್ರಿ ನನಗರ ಕೊಡೆಯವ್ವ ಕೊಡ ತೋರಿಪ್ಪ ನಾ ತಗೋದಿಲ್ಲ ದೊಡ್ಡ ಕೊಡು ತೋರಿ ಬಂಗಾರಪ್ಪರ ಯಾಕ ನನ್ನ ಮಗಳನ್ನ ಸ್ವಲ್ಪ ಮ್ಯಾಗ ಕಳಿಸ್ಬಿಡ್ತೀನಿ ಹಂಗಲ್ರಿ ಹೊಳ್ಳಿ ಬರೋಲ್ಲ ನಲ್ಕವಾ ನೋಡ್ತಮ್ಮ ನಮ್ದ್ರಾಗ ಮದುವೆ ನಿಶ್ಚಯ ಆಗೋರ್ಗು ಮುಖ ತೋರ್ಸಂಗಿಲ್ಲ ಸಂಸ್ಕಾರ ಹಂಗೆ ಬೆಳೆಸೇ ನನ್ನ ಮಗಳು ನಾನು ಇವತ್ತಿನವರೆಗೂ ಒಬ್ಬೊಬ್ಬಕ್ಕೆ ಹೆಜ್ಜಿಡಲ್ಲ ಬಂಗಾರಪ್ಪರ ಹೇಳ್ಬೇಕಲ್ಲ ನಿಮ್ಗೆ ಹೌದಮ್ಮ ತಾಯನ್ನ ಇಲ್ಲನ್ನ ಕೊರಗ್ ಬರಬಾರ್ದಕ್ಕಿ ಯಾವತ್ತು ಕಾಡಕ್ ಬಿಟ್ಟಿಲ್ಲ ನಾನು ಅವ್ರ ಮಮ್ಮಿ ಇದ್ರ ಅದನ್ನೆಲ್ಲ ಮಾಡ್ತಿದ್ಲ ಹಣೆ ಬರ್ಕೆಟ್ಟೈತಿ ನೋವಾಗತ್ರಿ ಚಾ ತರ್ಸ್ಬಿಡ್ರಿ ಯವ್ವ ಮಗಳ ಚಾ ತೊಂಬವ್ವ ಬರ್ತಾಳ್ರಿ ಹುಡುಗಿ ಎಲ್ಲ ರೆಡಿ ಮಾಡ್ಬೇಕಲ್ಲ ಯವ್ವ ಸಾವಿತ್ರಿ ಸೌಂಡ ಇಲ್ಲಲ್ರಿ ಬರ್ತಾಳ್ರಿ ಯವ್ವ ಸಾವಿತ್ರಿ ಬಾ ಹೊರಡು ಬಾ ನಾರು ಬರ್ತೇನೆ ಅಪ್ಪಾಜಿ ಏನಪ್ಪ ರಮೇಶ ಹಾಕಿರಿ ಅಲ್ಪ ಟೋಪಿಗೆ ಏನಿಲ್ರಿ ಗೊತ್ತೈತಲ್ರಿ ನಿಮ್ಗೆ ನನ್ನ ಮಗಳು ಎಲ್ಲ ಒಂದೊಂದು ಅಡ್ಡಾಡಲ್ಲ ಏನಿಲ್ಲ ಬರ್ತೈತಮ್ಮ 2 ದಿನ ಮೊನ್ನೆ ಹೋಗಿದ್ಲೆ ನೀವು ನಿನ್ನ ಬಂದಿಲ್ಲ ಬರ್ತಾ ಊರಾಗ ಭಾಳ ಕೊಡ್ಲಾರಂದ್ರೆ ಯಾರಿಲ್ಲ ಮೊನ್ನೆ ನೀವು ಹೇಳ್ದಂಗ ಆಯ್ತು ಬಿಡ್ರಿ ಒಬ್ಬೊಬ್ರ ಜೊತೆ ಹೋಗಿಲ್ಲ ಹೌದಪ್ಪ ಆತ್ಬಿಟ್ರಿ ಅದು ಮೊನ್ನೆ ಊರಾಗಿಡ್ಲು ನಿನ್ನ ಬಂದ್ಲು 2 ದಿನ ಮನೆ ಬಿಟ್ಟಿರಂಗಿಲ್ಲ ಹುಡುಗಿ ಹಂಗಿಲ್ಲ ಎಲ್ಲಿ ಹೋಗಲ್ಲ